ವೀಕ್ಷಕರೇ, ಆಗಲೇ ನಾನು ಹೇಳಿದೆ ಸುಮನ ಅವ್ರ ಬಗ್ಗೆ. ನನ್ನ ವೃತ್ತಿಯಿಂದ ನನ್ನ ಕೊಲೀಗು, ಒಂದು ರೀತಿಯಲ್ಲಿ ನನ್ನ ಸೋದರಿ ಇದ್ದ ಹಾಗೆ. ನಿರ್ವಿವಾದವಾಗಿ ಯಾವುದೇ ರೀತಿಯ ಯಾರೊಟ್ಟಿಗೂ ದ್ವೇಷವನ್ನು ಕಟ್ಟಿಕೊಳ್ಳದೇನೆ ಯಾವ ವಸ್ತುವನ್ನೇ ಆಗಲಿ ಬಹಳ ನಿಧಾನದಿಂದ, ಆಳದಿಂದ, ವಿಮರ್ಶಾತ್ಮಕವಾಗಿ, ತಾದಾತ್ಮ ದೃಷ್ಟಿಯಿಂದ ನೋಡ್ತಾ ತನ್ನ ಇಡೀ ದೃಷ್ಟಿಯನ್ನು ಬೆಳೆಸ್ಕೊಂಡು ಬಂದದ್ದು ಸುಮನ. ಹಾಗಾಗಿ ಸುಮನ ಒಬ್ಬ ಪತ್ರಕರ್ತೆಯಾಗೂ ನನಗೆ ಪ್ರೀತಿ, ನಿರ್ದೇಶಕಿಯಾಗೂ ನನಗೆ ಪ್ರೀತಿ. ಅದಕ್ಕಿಂತ ಮುಖ್ಯವಾಗಿ ಅವಳು ತನ್ನ ವ್ಯಕ್ತಿತ್ವವನ್ನು ಯಾವುದೋ ಒಂದು ಬಹಳ ದೂರದ ದೃಷ್ಟಿಯನ್ನು ಇಟ್ಕೊಂಡು ಕಟ್ಟಿಕೊಳ್ತಾ ಇರೋದ್ರ ಬಗ್ಗೆ ನನಗಂತೂ ಬಹಳ ಅಭಿಮಾನ ಇದೆ. ಈ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ನಿಮಗೆ ಸ್ವಾಗತ. ಹೇಳಿ, ಎದೆಗಾರಿಕೆ ಬಗ್ಗೆ. ಎದೆಗಾರಿಕೆ ಒಂದು ಸಣ್ಣ ಕಾದಂಬರಿ, ನಿಮಗೆ ಗೊತ್ತಿದೆ. ಯಾಕಂದರೆ ಕಂಬಾರ್ ಅವರಿಂದ ಹಿಡಿದು ದೇವನೂರು ಮಹಾದೇವ ಅವರಿಂದ ಹಿಡಿದು ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ಸಾಹಿತಿಗಳು ಮೆಚ್ಚಿಕೊಂಡಂತಹ ಒಂದು ಕಿರು ಕಾದಂಬರಿ ಅದು. ಬಹುಶಃ ಅಗ್ನಿಶ್ರೀಧರ್ ಸರ್ ಅವರ ಬರವಣಿಗೆಯಲ್ಲಿ ಹೆಚ್ಚು ಮೇಲ್ ಮಟ್ಟದಲ್ಲಿ ನಿಲ್ಲುವಂತಹ ಒಂದು ಕಾದಂಬರಿ, ಹೌದು, ಸಾಂಸ್ಕೃತಿಕವಾಗಿ. ಯಾಕಂದರೆ ಈ ಕಾದಂಬರಿ ನನಗೆ ರಿಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನು ಬರೆಯುವ ಹಂತದಲ್ಲಿ ನಾನು ಶ್ರೀಧರ್ ಸರ್ ಜೊತೆಗಿದ್ದೆ. ಪೇಪರ್ನಲ್ಲಿ ಅದು ಧಾರಾವಾಹಿಯಾಗಿ ಬರ್ತಾ ಇರಬೇಕಾದ್ರೆ ನನಗೆ ಕುತೂಹಲ ಇರ್ತಾ ಇತ್ತು, ನೆಕ್ಸ್ಟ್ ವೀಕ್ ಏನಿರುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿಂದನೂ ಕೂಡ ಆ ಸಬ್ಜೆಕ್ಟ್ ಜೊತೆಗೆ, ಆ ವಿಷಯದ ಜೊತೆಗೆ ನನಗೆ ಒಡನಾಟ ಇದ್ದಿದ್ದರಿಂದ ನನಗೇನು ಅನ್ನಿಸ್ತಾ ಇತ್ತು, ಯಾವತ್ತೂ ಅನಿಸೋದು ಒಳಗಡೆ ಈ ಸಬ್ಜೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅಂತ. ಬಟ್ ಆದರೆ ಅನುಭವ ಮತ್ತು ಇದು, ಯಾಕಂದರೆ ಬೇಕಾಗುತ್ತೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಅನುಭವ ಮತ್ತು ನಮ್ಮ ಏಜ್ ಅಂತ ಏನಿದೆ ಅದು ಬೇಕಾಗುತ್ತೆ. ನಾನು ಸುಮ್ಮನೆ ಆಗೋದೆ ಅದು ಬರ್ತಾ ಇರಬೇಕಾದ್ರೆ. ಅದನ್ನು ಪುಸ್ತಕ ಮಾಡಬೇಕಂತ ಗಲಾಟೆ ಮಾಡಿದೆ, ಪುಸ್ತಕ ಆಯ್ತದು. ಅದಾದ ನಂತರ ಕನ್ನಡದಲ್ಲಿ ಪುಸ್ತಕ ಮಾತ್ರ ಆಗಲಿಲ್ಲ, ಅದು ನನಗೆ ಗೊತ್ತಿರೋ ಹಾಗೆ ಮಲಯಾಳಮಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಅದಾದ ನಂತರ ನಾನು ಮರಾಠಿಗೆ ಕಾಲ್ ಮಾಡಿದೆ, ಉಮಾದೇವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಬುಕ್ಕನ್ನು ಕಳಿಸ್ಕೊಟ್ಟೆ, ಓದಿ ಅಂತ ಹೇಳ್ಬಿಟ್ಟು. ಸಾಧಾರಣವಾಗಿ ಅವರು ನಮ್ಮ ಹೆಸರು ಭೈರಪ್ಪ ಅವರನ್ನು ಮಾತ್ರ ಅನುವಾದ ಮಾಡ್ತಾಯಿದ್ರು ಮೇಡಮ್ ಅವರು. ಆ ಮೇಡಮ್ ಈ ಬುಕ್ಕನ್ನು ನೋಡಿ ಇಮ್ಮಿಡಿಯೇಟ್ ಹೇಳಿದ್ರು, ಇಲ್ಲ ನಾನಿದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮರಾಠಿಯಲ್ಲಿ ಜಿಗರ್ ಅನ್ನೋ ಹೆಸರಲ್ಲಿ ಇದು ಬಂದಿದೆ. ಇದಾದ ನಂತರ ಅತುಲ್ ಕುಲಕರ್ಣಿ ಅವರು ತುಂಬ ಒತ್ತಾಯ ಮಾಡಿದ್ರು, ಹಿಂದಿಗೆ ಮಾಡೋಣ ಈ ಸಿನಿಮಾನ ಅಂತ ಹೇಳಿ. ಬಟ್ ಶ್ರೀಧರ್ ಸರ್ ಅವ್ರೇನು ಹೇಳಿದ್ರು, ಇಲ್ಲ ಕನ್ನಡದಲ್ಲೇ ಮಾಡೋಣ, ಫಸ್ಟು ಕನ್ನಡದಲ್ಲಿ ಮಾಡಿ ಅದರದ್ದು ಎಲ್ಲ ಇದು, ಯಾಕಂದರೆ ಕನ್ನಡದ ನೆಲದಲ್ಲಿ ಬಂದಿರುವಂಥ ಒಂದು ಕಾದಂಬರಿ ಇದನ್ನು ಇಲ್ಲೇ ಮಾಡಬೇಕು ಅಂತ ಹೇಳಿದ್ರು. ನಾನು ಆಯಿತು ಅಂತ ಹೇಳಿದೆ. ಸೊ ತುಂಬ ಜನ ನನ್ನ ಥರದ್ದೇ ಒಂದಷ್ಟು ಓದು, ಬರಹ, ಸಾಹಿತ್ಯ, ಕೃಷಿಯಲ್ಲಿ ಇರೋವಂಥವರು ಈ ಕಾದಂಬರಿನ ಸಿನಿಮಾ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಗೊತ್ತಿಲ್ಲ ನನಗೆ ಯಾವ್ಯಾವ ಕಾರಣಗಳಿಗೆ ಅದು ಹಾಗೆ ಹೆಲ್ಲಪ್ ಆಗ್ತಾ ಹೋಯ್ತೋ ಗೊತ್ತಿಲ್ಲ. ಒಂದು ಫೈನ್ ಡೇ ಕಲರ್ಸ್ ಅಂತ ಆದಮೇಲೆ ಶ್ರೀಧರ್ ಸರ್ ಹೇಳಿದರು, ಬೇರೆ ಸಬ್ಜೆಕ್ಟ್ಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ, ಕರೆದ್ಬಿಟ್ಟು ಹೇಳಿದರು, ಬಹುಶಃ ನನಗನ್ಸುತ್ತೆ ಕಲರ್ಸ್ ಅಂತ ನೋಡಿದ್ಮೇಲೆ ನಿನ್ನ ಎಕ್ಸ್ಪೀರಿಯೆನ್ಸಿಗೆ ಮತ್ತು ನೀನು ಬೆಳೆದಿದೆಯಾ, ತುಂಬ ಬೆಳೆದಿದೆಯಾ, ಎದೆಗಾರಿಕೆ ಮಾಡ್ಬೋದು ನೀನೆ ಅಂತ ಅನಿಸುತ್ತೆ ಪುಟ್ಟ ಅಂತ ಹೇಳಿದ್ರು ಅವರು. ನನಗೆ ಶಾಕ್ ಆಗೋಯ್ತು ನನಗೆ, ಯಾಕಂದರೆ ಅಂಥ ಒಂದು ಸಬ್ಜೆಕ್ಟ್ ನನಗೆ ಬರುತ್ತಾ ಅಂತ ಹೇಳಿ. ಖಂಡಿತ ಸರ್, ನಾನು ಅದಕ್ಕೆ ನನ್ನ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಹಾಕಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಶುರುವಾಗ್ತಿದ್ದು ಕತೆ. ಎದೆಗಾರಿಕೆಯ ಇನ್ಸ್ಪಿರೇಷನ್ ಏನು ಅನ್ನೋದು ನಮ್ಗೆ ಅರ್ಥ ಆಯಿತು, ಅಥವಾ ಅದರ ಪ್ರೇರಣೆ ಏನು. ಎದೆಗಾರಿಕೆ ಒಂದು ಕಾದಂಬರಿಯಾಗಿ ತಟ್ಟುವುದಕ್ಕೂ ಒಂದು ಚಿತ್ರದ ಕೃತಿಯಾಗಿ ತಟ್ಟುವುದಕ್ಕೂ ಎಷ್ಟು ವ್ಯತ್ಯಾಸಗಳು, ಅಥವಾ ಯಾವ ರೀತಿಯ ಅದರ ಇಡೀ ಕ್ಯಾನ್ವಾಸನ್ನು ನೀವು ಕಟ್ಟಿದ್ದೀರಿ? ಅಥವಾ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಕಾದಂಬರಿಗಳು, ಕಥೆಗಳು ಇದ್ದಾವೆ ಪುಸ್ತಕವಾಗಿ. ನಾವು ಆ ಪುಸ್ತಕ ತಗೊಳ್ಳೋಕ್ಕೆ ಅಂತ ಹೋದಾಗ ನಮಗೇನಾಗುತ್ತೆ, ಓದುವ ಹಂತನೇ ಬೇರೆ, ಅದು ದೃಶ್ಯ ಮಾಧ್ಯಮವಾಗಿ ಬರುವ ಹಂತನೇ ಬೇರೆ ಆಗುತ್ತೆ. ಯಾಕಂದರೆ ಅಲ್ಲಿ ಒಬ್ಬ ಓದ್ತಾ ಇರಬೇಕಾದ್ರೆ, ನೀವು ಕಾದಂಬರಿನ ಓದಬೇಕಾದ್ರೆ ನೀವು ಮತ್ತು ಆ ಕಾದಂಬರಿಗೆ ಮಾತ್ರ ರಿಲೇಟ್ ಆಗಿರುತ್ತೆ. ನೀವು ಒಂದು 15ನೇ ಪೇಜ್ ಓದಿ, ಆ 15ನೇ ಪೇಜ್ ಮಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಬೇಕಾದರೂ ಓದ್ಬೋದು, ಇಲ್ಲ ಒಂದು ತಿಂಗಳು ಬಿಟ್ಟು ಬೇಕಾದರೂ ಓದ್ಬೋದು. ಆದರೆ ದೃಶ್ಯ ಮಾಧ್ಯಮ ಅಂತ ಹೇಳಿದಾಗ ಅಲ್ಲೇ ನಿಂತ್ಕೊಳ್ಳಲ್ಲ, ಅದು ಚಲಿಸುವ ಇದು ಅದು. ಹಾಗಿದ್ದಾಗ ಏನಾಗುತ್ತೆ, ಸಾಕಷ್ಟು ಬದಲಾವಣೆಗಳು ನಮಗೇನಾಗುತ್ತೆ, ಸಿನಿಮ್ಯಾಟಿಕ್ ಬದಲಾವಣೆಗಳು ಅಂತ ಏನಿದೆಯೋ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಯಾಕೆ ಸಾಕಷ್ಟು ಕಾದಂಬರಿಗಳು ಸಿನಿಮಾ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ, ಮೂಲ ಕೃತಿಕಾರರು ಏನಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅವರು. ಒಂದು, ಈಗ ನೀವು ಬರಿಬೋದು, ಇವಾಗ ನಿಮ್ಮ ಬರವಣಿಗೆಯಲ್ಲೇ ಇದೆ, ತುಂಬ ಸುಂದರವಾದ ದೇವತೆಯಂತ ಹಲ್ಲುಗಳಿದ್ದಂತಹ, ಅಂದರೆ ದಂತಪಕ್ತಿ ಇದ್ದಂತಹ ಅಂತೆಲ್ಲ ಬರ್ಕೊಂಡು ಹೋಗ್ತೀರಾ. ನೀವು ಬರವಣಿಗೆಯಲ್ಲಿ ನಿಮಗೆ ಸಾಕಷ್ಟು ಸ್ವಾತಂತ್ರ್ಯ ಇದೆ. ನಾನು ದೃಶ್ಯ ಮಾಡಬೇಕಾದ್ರೆ ದೃಶ್ಯಕ್ಕೆ ಕೆಲವೊಂದು ನಿಯಮ ಮತ್ತು ಮಿತಿಗಳಿದ್ದಾವೆ. ಅದನ್ನು ಆ ಕಡೆ ಹೋಗಬೇಕು ಅಂದಾಗ ಕೆಲವೊಂದು ಮಿತಿಗಳನ್ನ ಮತ್ತು ಕೆಲವೊಂದು ಚೌಕಟ್ಟನ್ನು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ ಈ ಎದೆಗಾರಿಕೆಯಲ್ಲೂ ಕೂಡ ಶ್ರೀಧರ್ ಸರ್ ಅವ್ರ ಹತ್ರ ನಾನು ಮಾತಾಡೋಕೆ ಕೂತ್ಕೊಂಡಾಗ, ಆ ಕಥೆಯಲ್ಲಿ ನಿಮಗೆ ಗೊತ್ತಿದೆ, ಆ ಹುಡುಗ ಬಾಂಬೆಯಿಂದ ಬರ್ತಾನೆ, ಇವರು ಕಬ್ಜಾ ಮಾಡ್ತಾರೆ, ಅಲ್ಲಿಂದ ಮಂಗಳೂರು ಕರ್ಕೊಂಡು ಹೋಗ್ತಾರೆ. ನನಗೆ ಸಿನಿಮ್ಯಾಟಿಕ್ ಆಗಿ ಅಂತ ಬೇಕಾದಾಗ ನನಗೆ ಸಿನಿಮಾದಲ್ಲಿ ಒಂದು ಕುತೂಹಲ ಬೇಕು, ಒಂದು ಸಸ್ಪೆನ್ಸ್ ಬೇಕು. ಅದಾದ ನಂತರ ಯಾವ್ಯಾವ ಪಾತ್ರಕ್ಕೆ ಸಂಬಂಧಗಳಿದೆ, ಏನೇನು ಆಗ್ತಾ ಇದೆ ಅನ್ನೋದು ಬೇಕು. ಇದೆಲ್ಲವೂ ಬೇಕಾಗಿದ್ದರಿಂದ ನಾನು ಸರ್ ಹತ್ರ ಹೇಳಿದೆ, ಚೌಕಟ್ಟು ಆತ್ಮ ಅದೇ ಇರುತ್ತೆ, ಎದೆಗಾರಿಕೆನೇ ಆತ್ಮ, ಸಂಪೂರ್ಣವಾದ ಆತ್ಮ ಎದೆಗಾರಿಕೆನೇ. ಆದರೆ ಚೌಕಟ್ಟು ಮಾತ್ರ ನನಗೆ ಬೇರೆ ಏನಾದರೂ ಬೇಕಾಗುತ್ತೆ.
ಹಾಗಾಗಿ ಅಲ್ಲಿ ಇಲ್ಲದೆ ಇರೋಂತಹ ನೀವು ಏನು ಎದೆಗಾರಿಕೆ ಓದಿದ್ದೀರಾ, ಎದೆಗಾರಿಕೆಯನ್ನು ಮೀರಿಸುವಂಥ ಪಾತ್ರಗಳು ಈ ಸಿನಿಮಾದಲ್ಲಿ ಇದೆ. ಆ ಪ್ರಯತ್ನವನ್ನು ಇದರಲ್ಲಿ ಮಾಡಿದ್ದೀವಿ. ಬಹುಶಃ ಓದಿರೋರು ಮತ್ತು ಓದದೇ ಇರೋರು ಇಬ್ಬರೂ ಕೂಡಿ ಕೂತು ನೋಡಿದಾಗ ಯಾರಿಗೂ ನಿರಾಶೆ ಆಗಲ್ಲ. ಇಲ್ಲಿ ಮೂಲ ಕೃತಿಕಾರನಿಗೆ ಜೀವನಾನುಭವವೇ ಅದರ ಒಟ್ಟು ನೆಲೆಯಾದಾಗ, ಅದರ ಹೊಕ್ಕುಳು ಬಳ್ಳಿಯಾದಾಗ, ಆ ಬಳ್ಳಿಗೆ ನೀವು ಬೇರೆ ಬೇರೆ ಟಿಸಿಲುಗಳನ್ನು ಸೇರಿಸಿದ್ದು ಎಷ್ಟು ಮಟ್ಟಿಗೆ ಅವರಿಗೆ ಪತ್ತೆ ಆಯಿತು? ಇಲ್ಲ, ಅದೇನಾಯ್ತು, ಅವ್ರಿಗೆ ತುಂಬ ಖುಷಿ ಆಯ್ತು ಅವರಿಗೆ. ಇನ್ಫ್ಯಾಕ್ಟ್ ಅವರು ನಾನು ಬರೀಬೇಕಾದ್ರೆ ನನಗೆ ಈ ಥರದ್ದೆಲ್ಲ ಅನಿಸಿದ್ರೆ ಇದನ್ನು ಕೂಡ ಸೇರಿಸಿ ಬರೆದ್ಬಿಡ್ತಾ ಇದ್ದೆ ನಾನು ಅವಾಗ ಅನ್ನೋಷ್ಟು ಮಟ್ಟಿಗೆ ಆ ಚೇಂಜಸ್ಗಳಿದಾವಲ್ಲ, ಆ ಕೃತಿಕಾರನಿಗೆ ತುಂಬ ಖುಷಿ ಆಯಿತು. ಅದು ನಮಗೆ ಮುಖ್ಯ ಆಗಿದ್ದು. ಶ್ರೀಧರ್ ಸರ್ ಅವ್ರಿಗೆ ನಾವು ಕೇಳಿದಾಗ ಇದು ನಿಮಗೆಲ್ಲಾದರೂ, ಯಾಕಂದರೆ ಅವರು ತುಂಬ ದಿನ ಈ ಸಬ್ಜೆಕ್ಟನ್ನು ಕಾದಂಬರಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಒಂದು ಉದ್ದೇಶ ಏನೋ, ಅವರು ಮುಖಾಮುಖಿ ಆಗಿದ್ರಲ್ಲ ಪಾತ್ರದ ಜೊತೆಗೆ, ಅದನ್ನು ಅಷ್ಟು ತುಡಿತನ, ಅಷ್ಟು ಸಂಘರ್ಷನ, ಅಷ್ಟು ಒಳಗಡೆ ಇರುವಂತಹ ಉದ್ವೇಗನ ಸ್ಕ್ರೀನಲ್ಲಿ ಕಟ್ಕೊಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು ಅವರು, ಯಾರು ಬಂದರೂ ಕೂಡ ಮಾತಾಡೋರು ಓಕೆ ಅಂತ ಹೇಳೋರು. ಬಟ್ ನನಗೂ ಕೂಡ ಅದು ಚಾಲೆಂಜಿಂಗ್ ಆಗೇ ಇತ್ತು. ಯಾಕಂದರೆ ಅವ್ರಿಗೂ ಕೂಡ ಮೆಚ್ಚುಗೆ ಆಗಬೇಕದು. ಅವರ ಎಲ್ಲ ಏನು ತಾಕಲಾಟಗಳಿದ್ದಾವೆ ಅದನ್ನು ತಂದು ನಾನು ದೃಶ್ಯ ಮಾಧ್ಯಮದಲ್ಲಿ ನಿಲ್ಲಿಸಬೇಕಾಗಿತ್ತು. ನಾನು ಕೇಳಿದಾಗ ನಾನು ಹೇಳಿದೆ ಈ ಥರ ಚೇಂಜಸ್ಗಳಿದೆ ಸರ್ ಅಂತ ಹೇಳಿದಾಗ ಅವ್ರು ತುಂಬ ಖುಷಿಪಟ್ಟರು. ಶ್ರೀಧರ್ ಸರ್ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಈ ಸಿನಿಮಾದಲ್ಲಿ ಹಾಡುಗಳಿಲ್ಲ, ಆದರೆ ಅಂತರ್ಗತವಾಗಿ ಕೆಲವು ಸರಿ ಹಾಡು ಪ್ಲೇ ಆಗುತ್ತೆ ಅಂತ ಒಂದು. ಅದರ ಅರ್ಥ ಏನು? ಅಂದರೆ ಇದು ಆರ್ಟ್ ಮೂವಿಗೆ ಹತ್ತಿರವಾಗಿದೆಯೇ ಅಥವಾ ಕಮರ್ಷಿಯಲ್ ಬ್ಯಾಕ್ ಡ್ರಾಪಲ್ಲೇ ಬರುತ್ತಾ? ಇಲ್ಲ, ನಾನು ಸಿನಿಮಾನ ವಿಭಾಗಿಸೋದು ಎರಡು ರೀತಿ ಅಷ್ಟೇ. ಒಂದು ಒಳ್ಳೆ ಸಿನಿಮಾ, ಇನ್ನೊಂದು ಕೆಟ್ಟ ಸಿನಿಮಾ. ನೀವು ಒಳ್ಳೆ ಸಿನಿಮಾಗೂ ಕೂಡ ಎನರ್ಜಿ ಹಾಕಬೇಕು, ದುಡ್ಡು ಹಾಕಬೇಕು, ಎಲ್ಲ ಪರಿಸರವನ್ನು ಒಟ್ಟುಗೂಡಿಸ್ಬೇಕು. ಕೆಟ್ಟ ಸಿನಿಮಾಗೂ ಕೂಡ ಅದೇ ಎನರ್ಜಿ, ಅದೇ ದುಡ್ಡು, ಅದೇ ಪರಿಸರ ಬೇಕಾಗುತ್ತೆ. ಸೊ ನಾವು ಮಾಡೋದ್ರಲ್ಲಿ ಎಲ್ಲೋ ಎಡವಿರ್ತೀವಿ ಅಷ್ಟೇ. ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಹೇಳಲಿಕ್ಕೆ ಹೊರಟಾಗ ಅದು ಹೇಳಲಿಕ್ಕೆ ಆಗದೆ ಇರೋಂಥ ಸಂದರ್ಭಗಳು ಇದ್ದಾಗ ಅದು ಕೆಟ್ಟ ಸಿನಿಮಾ ಆಗ್ಬೋದು ಅಷ್ಟೇ. ಕೆಟ್ಟ ಸಿನಿಮಾನೂ ಅಂತಲ್ಲ ಅದು, ಅಂದರೆ ತಲುಪಲಿಲ್ಲ ಅಷ್ಟೇ. ನಾವು ಅಂದ್ಕೊಂಡಿದ್ದಲ್ಲಿಗೆ ನಾವು ದೃಶ್ಯ ಮಾಧ್ಯಮದಲ್ಲಿ ಕಟ್ಟಿಕೊಡ್ಲಿಕ್ಕೆ ನಮಗೆ ಆಗಲಿಲ್ಲ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಸೊ ಆ ರೀತಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಈ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಪರಿಗಣಿಸಿದ್ದೀನಿ, ಎದೆಗಾರಿಕೆನ. ಕಳ್ಳರ ಸಂತೆ, ಸ್ಲಂಬಾಲ ಈ ಥರ ಸಿನಿಮಾಕ್ಕೆ ಹೋಲಿಸಿದಾಗ ಎದೆಗಾರಿಕೆಗೆ ಒಬ್ಬ ಪತ್ರಕರ್ತೆಯಾಗಿ ಹೊರಗಡೆ ನಿಂತ್ಕೊಂಡು ನೋಡುವಾಗ ಯಾವ ರೀತಿ, ಎಷ್ಟು ಮಾರ್ಕ್ ಕೊಡ್ತೀರಾ? ಏನು ಸರ್, ಇದು ಮಾರ್ಕ್ ಅನ್ನೋದಕ್ಕಿಂತ ಹೆಚ್ಚಿಗೆ ಅಂದರೆ ಮಾರ್ಕನ್ನು ಮೀರಿದ್ದು, ಎಲ್ಲೇ ಮೀರಿದ್ದು ಕ್ಯಾನ್ವಾಸ್ ತುಂಬ ದೊಡ್ಡದು. ಯಾಕಂದರೆ ನಿಮಗೆ ಸ್ಲಂಬಾಲದಲ್ಲಿ ಒಂದು ಕ್ಯಾನ್ವಾಸ್ ಅಷ್ಟು ಚೌಕಟ್ಟು ಹಾಕ್ಕೊಟ್ಬಿಟ್ರಿ ನನಗೆ. ಆ ಕ್ಯಾರೆಕ್ಟ್ರು ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಾದ್ಮೇಲೆ ಎಂಡಾಗಿ ಹೋಗುತ್ತೆ ಅಷ್ಟೇ ಅಂತ ಹೇಳಿ. ಹಾಗೆ ಕಳ್ಳರ್ಸ್ ಅಂತ ಇರ್ಬೋದು. ಕಳ್ಳರ್ಸ್ ಅಂತಲ್ಲಿ ಇವಾಗ ನಡೀತಾ ಇರೋಂಥ ಒಂದು ಪಾಲಿಟಿಕ್ಸು ಅದು ಇದು, ಯಾಕಂದರೆ ಅದು ಕೂಡ ಒಂದು ಚೌಕಟ್ಟು ಅಷ್ಟೇ. ಬಟ್ ಇದು ಚೌಕಟ್ಟನ್ನು ಮೀರಿ ಎಲ್ಲೋ ತಲುಪೋಗಿದೆ ಸರ್ ಇದು ಈ ಸಬ್ಜೆಕ್ಟು. ಯಾಕಂದರೆ ನಾವು ಕನಸಲ್ಲೂ ಕೂಡ ಮನಸ್ಸಲ್ಲೂ ಕೂಡ ನಾವು ಯಾವತ್ತೂ ಮಾತಾಡೋಕ್ಕೆ ಇಷ್ಟಪಡದೇ ಇರೋದು ಅಂತ ಹೇಳಿದ್ರೆ ಜೀವನದಲ್ಲಿ ಸಾವು ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ಯಾರಾದರೂ ಬಾಯಿ ತಪ್ಪಿ ಕೂಡ ಅಂದರೆ ಅದನ್ನೇ ಫೀಲ್ ಮಾಡ್ಕೋತಿರ್ತೀವಿ, ನನಗೆ ಹಿಂಗೆ ಹೇಳ್ಬಿಟ್ರಲ್ಲ ಅಂತೇಳಿ. ಸೊ ಇಡೀ ಸಿನಿಮಾ ಅಲ್ಲಿ ಒಂದು ಹುಡುಗ ತಾನು ದುಡ್ಡು ತಗೊಂಡು ಸುಪಾರಿ ಕಿಲ್ಲರ್ ಒಬ್ಬ, ಅವನು ಇವ್ರಿಗೆ ಹೊಡಿ ಅಂತ ಹೇಳಿದ್ರೆ ಹೊಡಿತಿದ್ದಂಥ ವ್ಯಕ್ತಿ ತನಗೆ ಸಾವು ಎದುರಾದಾಗ ಅವ್ನು ನಡ್ಕೊಳ್ಳೋ ಅಂಥ ಒಂದು ರೀತಿ ಇದೆ ಅಲ್ಲ, ಅವನು ಘನತೆಯಿಂದ ಅದನ್ನು ನಡ್ಕೊಳ್ತಾನೆ, ಸಾವನ್ನ ಎದುರಿಸ್ತಾನೆ ಅವನು. ನಾನು ಹೇಳೋದು, ಸಾವು ಅನ್ನೋದನ್ನು ನೀವು ಬರೀ ನಮ್ಮ ಸಾಮಾಜಿಕ ಅಂದರೆ ಈ ಸೋಷಿಯಲ್ ಲೆವೆಲಲ್ಲಿ ಅಷ್ಟೇ ಘನತೆಯಿಂದ ಸ್ವೀಕರಿಸ್ತಾರೆ ಅಥವಾ ಬೇರೆ ಕಡೆ ಸ್ವೀಕರಿಸಲ್ಲ, ಈ ಥರದ್ದಲ್ಲ. ಅಂಥ ಒಂದು ದಟ್ಟ ಕಾಡು ಅದು ಯಾವುದು ಅಂಡರ್ವರ್ಲ್ಡ್ ಅನ್ನೋದು. ಆ ದಟ್ಟ ಕಪ್ಪು ಕಾಡಿನಲ್ಲೂ ಕೂಡ ಈ ಥರದ ಕ್ಯಾರೆಕ್ಟರ್ಗಳು ಎಲ್ಲೋ ಸಿಕ್ಬಿಡ್ತಾರೆ. ಅದನ್ನು ಶ್ರೀಧರ್ ಸರ್ ಅವರು ಬರೆದಿದ್ರು ಅಲ್ಲಿ. ಏನೋ ಇಡೀ ಸಂಪೂರ್ಣವಾಗಿ ಎದೆಗಾರಿಕೆ ಚಿತ್ರಣ ಇರೋದೇ ಅಲ್ಲಿ. ಅಂಥ ದಟ್ಟ ಕಪ್ಪು ಕಾಡಲ್ಲೂ ಕೂಡ ಒಬ್ಬ ಸಂತಂತರ ಒಬ್ಬ ಬಂದ್ಬಿಡ್ತಾನೆ. ಅವನು ಏನಪ್ಪ ಅಂದರೆ ಅವ್ನ ಸಾವನ್ನ ಅವನು ಎದುರಿಸೋ ರೀತಿ. ನೀವು ಬನ್ನಿ ಶ್ರೀಧರ್ ಅಂತ ಕರೀತಾರೆ ಅವರು ಆ ಸಿನಿಮಾದಲ್ಲಿ. ಅವನ ಎದೆಗಾರಿಕೆಯಲ್ಲಿ ಸ್ಪಷ್ಟವಾಗಿ ಇದಾಗುತ್ತೆ ಅಂತ ಹೇಳಿದ್ರೆ ನೀವಾಗ ಬೇಜಾರು ಮಾಡ್ಕೋತೀರಾ? ಹುಡುಗರು ನೋಡಿದ್ರೆ ನಿಮ್ಮನ್ನು ವೀಕ್ ಅಂದ್ಕೊಂಡ್ಬಿಡ್ತಾರೆ. ಬನ್ನಿ ಶ್ರೀಧರ್ ಅಂತ ಕರೀತಾನೆ, ಓಡಿಸ್ಕೊಳ್ಳಿಕ್ಕೆ, ಶೂಟ್ ಮಾಡಿ ಬನ್ನಿ, ನಾನು ರೆಡಿಯಾಗಿದ್ದೀನಿ ಸಾವಿಗೆ. ಈ ಥರ ಹೇಳಿದಾಗ ಅದು ಆ ಸಬ್ಜೆಕ್ಟು ಹೇಗೆ ಸರ್ ಅದನ್ನು ನೀವು ಚೌಕಟ್ಟೊಳಗಡೆ ಹೇಗೆ ಮಿತಿಗೊಳಿಸ್ತೀರಾ? ನೀವು ಎಲ್ಲವನ್ನ ಮೀರಿದ್ದ ಒಂದು ಕ್ಯಾನ್ವಾಸ್ ಇದು. ಬಹುಶಃ ಒಂದು ಪಕ್ಷ ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾನು ನಿನ್ನ ಕೈಗೆ ಹಾಕ್ಬಿಟ್ಟು ಹೋಗ್ತೀನಪ್ಪ ನನ್ನ ಮಗಳನ್ನ, ನಿನ್ನ ಮಗಳ ಥರ ಅಂತ ಹೇಳಿದ್ರಂತೆ. ಆ ಕ್ಷಣದಿಂದ ಈ ಕ್ಷಣದ ತನಕ ಆ ಮನೆ ಮಗಳು ಥರನೇ ಬೆಳೆಸಿದ್ದಾರೆ, ಆ ಮನೆ ಮಗಳ ಥರನೇ ನೋಡ್ಕೊಂಡಿದ್ದಾರೆ.